ನಾನು ನಮ್ಮಣ್ಣ ನಮ್ಮ ಅಕ್ಕ ಸೇರಿ ಒಂದ್ ಕಪ್ಪಿಗೆ ಹೊಡೆದ ಅದ್ರ ಮಣ್ಣು ಮಾಡಿದ್ವಿ ಜನಗಣ ಕಿಸ್ ಕೊಟ್ರೆ ಮಕ್ಕಳಾಗುತ್ತೆ ಅನ್ನೋದು ಯಮನ್ಸ್ಬಿಟ್ರಲ್ಲ ಅಂತ ಎಲ್ಲ ಯಮರ್ಸ್ಬಿಟ್ರಿ ಅಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ತುಂಬಾ ಹೈಪರ್ ಆಕ್ಟಿವ್ ಇದ್ದು ಅವಾಗ ನಾಯಿ ಹೊಡೆದು ಇವಾಗ ಸೈಲೆಂಟ್ ಮಾಡ್ಬಿಟ್ಟವ್ರೆ. ಆಕಿಗೆ ಹೇಗೆ ಹೇಳಿದ್ವಿ ಅಂದ್ರೆ ನಾವು ಅದು ದುಡ್ಡು ಮಾಟ ಮಂತ್ರ ಮಾಡಿ ಹಾಕ್ಯಾರ ಬ್ಯಾಡ ಅದನ್ನ ಹೊರದ್ ಹಾಕ ಒಬ್ರಿಗೊಬ್ರು ತಲೆ ಹೊಡ್ಕೊಂಡಾಗ ಕೊಂಬರುತ್ತೆ ಅಂತ ಹೇಳ್ತಾರಲ್ಲ ಆ ವಿಷಯ. 10th ಆದ್ಮೇಲೆ ಲೈಫ್ ಸೆಟ್ಲು, 12th ಆದ್ಮೇಲೆ ಲೈಫ್ ಸೆಟ್ಲು. ಈಗ 12th ಮುಗಿತು 10th ಮುಗಿತು ಡ್ರಾಪ್ ಅಲ್ಲಿ ಇದ್ದೀವಿ. ಬುಕ್ಕಿನ ನಡುವಲ್ಲಿ ನವಿಲ್ಗರಿ ಮಾಡಿ ಕರೆಕ್ಟ್. ಸೊ ಹಾಯ್ ಎಲ್ಲೋ ಗೈಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವಿವತ್ತು ನಮ್ಮ ಜನ ಹತ್ರ ಹೋಗ್ಬಿಟ್ಟು ಅವ್ರ ಚೈಲ್ಡ್ಹುಡ್ ರಿಲೇಟೆಡ್ ಸಮ್ ಕ್ವಶನ್ಸ್ನ ಕೇಳ್ತಾ ಇದೀವಿ. ಅದಕ್ಕೆ ನಮ್ಮ ಜನ ಹೆಂಗೆಲ್ಲ ಮಾತಾಡ್ತಾರೆ, ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ನ ಹೆಂಗೆ ರೀಕಾಲ್ ಮಾಡ್ಕೊತಾರೆ ಅಂತ ನೋಡೋಣ. ಸೊ ವಿಡಿಯೋ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ಫನ್ ಇರುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್, ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎಷ್ಟೊಂದು ವಿಷಯನ ನಿಜ ಅಂತ ನಂಬ್ಕೊಂಡಿರ್ತೀವಿ, ಬಟ್ ಆ ವಿಷಯನೆಲ್ಲ ಇವಾಗ ನೆನ್ಸ್ಕೊಂಡ್ರೆ ನಗು ಬರುತ್ತೆ. ಅಂದರೆ ಯಾವ ವಿಷಯಗಳು ಸರ್? ವೆರಿ ಸಿಲ್ಲಿ ವಿಷಯ. ಕಿಸ್ ಕೊಟ್ರೆ ಮಕ್ಕಳಾಗುತ್ತೆ ಅನ್ನೋದು ನಂಬಿದ್ದೆ. ಓಕೆ, ದಟ್ ಈಸ್ ವೆರಿ ಸಿಲ್ಲಿ ಆ್ಯಂಡ್ ವೆರಿ ಫನ್ನಿ. ಓಕೆ. ಅಷ್ಟೇ, ಅದೊಂದೇ ನೆನಪು ಬರ್ತಿರೋದು ಇವಾಗ ನನಗೆ. ನೀವು ಚಿಕ್ಕ ವಯಸ್ಸಲ್ಲಿ ಅದನ್ನ ತುಂಬ ನಂಬಿದ್ರಿ ಡೀಪಾಗಿ ಅಂತ ನಂಬಿದ್ರಿ? ಬಿಕಾಸ್ ಅವಾಗಿನ್ನ ಏನು ಅರ್ಥ ಆಗ್ತಿರ್ಲಿಲ್ಲ ಅದಕ್ಕೆ. ಓಕೆ. ಸಣ್ಣವ್ರು ಇದ್ದಾಗ ಎಷ್ಟೊಂದು ವಿಷಯನ ನಿಜ ಅಂತ ನಾವು ನಂಬ್ಕೊಂಡ್ಬಿಟ್ಟಿರ್ತೀವಿ, ಬಟ್ ಆ ವಿಷಯಗಳನ್ನ ಇವಾಗ ನೆನ್ಸ್ಕೊಂಡ್ರೆ ನಗು ಬರುತ್ತೆ. ಅಂದರೆ ಯಾವ ವಿಷಯಗಳು ಮ್ಯಾಮ್? ಯಾವ ವಿಷಯಗಳಂದ್ರೆ ಮೀನ್ಸ್ ನಾವು ಮನೆ ಬಿಟ್ಟು ನೈಟ್ ಟೈಮಲ್ಲಿ ಹೊರಗೆ ಹೋಗ್ತಿದ್ವಿ. ಆವಾಗ ಏನ ಮನೆಗೆ ಹೊರಗೆ ಹೋಗ್ತಿದ್ವಿ, ಅವಾಗೆಲ್ಲ ದೊಡ್ಡವರೆಲ್ಲ ನಮಗೆ ಭಯ ಪಡಿಸ್ತಿದ್ರು, ದೆವ್ವ ಬರ್ತಾವ ಹೋಗ್ಬೇಡ್ರಿ ಅಂತೇಳಿ. ಮತ್ತು ಫ್ರೆಂಡ್ಸ್ ಜೊತೆ ಆಟ ಆಡ್ತಿದ್ವಿ ಹೊರಗಡೆ. ನೀರು ಕುಡಿಬೇಕಂತ ಮನೆಗೆ ಬರ್ಬೇಕಂತ ಅನ್ಕೋತಿದ್ವಿ. ಬಟ್ ನೀರು ಅಡಿಕೆ ಹಾಕಿರ್ತಿತ್ತ, ಎಲ್ಲಿ ಮನೆಗೆ ಬಂದ್ರೆ ರಿಟರ್ನ್ ಮಮ್ಮಿಗಳು ಅಲ್ಲೇ ನಮಗೆ ರಿಟರ್ನ್ ಕಳಿಸೋದಿಲ್ಲ ಅಂತ ಹೇಳಿ ರಿಟರ್ನ್ ಹೋಗ್ತಿದ್ದಿಲ್ಲ ಅದು. ಮತ್ತೆ ಮ್ಯಾಮ್ ಆರಾಮಾಗಿ ಮಾತಾಡಿ, ಕೂಲ್. ಒಂದ್ಸತಿ ಉಸಿರು ಮೇಲೆ ಇಟ್ಕೊಳ್ಳಿ. ಅಷ್ಟೇ, ಆರಾಮಾಗಿ ಮಾತಾಡಿ. ಮತ್ತೆ ನಂದು ಒಂದು ಇನ್ಸಿಡೆಂಟ್ ಏನಂದ್ರೆ, ನಾವು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಿದ್ವಿ. ನಾನು ನಮ್ಮ ಸೀನಿಯರ್ ಒಬ್ರು ನಮ್ಮ ಸಿಸ್ಟರ್ ಇದ್ರು, ನನ್ನ ಫ್ರೆಂಡ್ ಒಬ್ಳು ಇದ್ಲು. ನಾವು ಹೊಲದಲ್ಲಿ ಇರ್ತೀವಿ, ಸ್ವಲ್ಪ ದೂರ ಇತ್ತು, ನಡ್ಕೊಂತ ಬರ್ತಿದ್ವಿ. ನಮ್ಮ ಫ್ರೆಂಡ್ ಒಬ್ಳಿಗೆ 50 ರೂಪೀಸ್ ಸಿಕ್ಕಿತ್ತು. 50 ರೂಪೀಸ್ ಸಿಕ್ಕಿತ್ತು. ಅವಳಿದ್ರ ನಮಗೆ ಏನು ನಾವು ಶೇರ್ ಮಾಡ್ಕೋಬೇಕಂತ ಆಕಿಗೆ ಹೇಳಲಿಲ್ಲ. ಆಕೆ ನಮಗೆ ಕೊಡಲ್ಲ ಅಂತ ಗೊತ್ತೈತಿ. ನಾವೇನಂದ್ವಿ, ಅಕ್ಕಿಗೆ ಸಿಕ್ತದು, ನಮ್ಮ ಸಿಸ್ಟರ್ಗೆ ನನಗೆ ಸಿಗ್ಲಿಲ್ಲ. ಅವಾಗ ನಾವೇನು ಮಾಡಿದ್ವಿ, ಆಕೆ ನಮಗೆ ಕೊಡಲ್ಲ ಅಂತ ಗೊತ್ತೈತಿ. ನಾವು ಹೆಂಗೆ ನಮ್ಮಲ್ಲಿ ಒಂದು ನಂಬಿಕೆ ಅನ್ನೋದು ಹೇಗಿತ್ತಂದ್ರೆ, ದಾರಿ ಮೇಲೆ ಏನಾದ್ರು ಸಿಕ್ಕಿತ್ತಂದ್ರೆ ಅದನ್ನ ಎತ್ಕೋಬಾರ್ದು, ಅದ್ರ ಹಿಂದೆ ದೆವ್ವ ಇರುತ್ತೆ, ಭೂತ ಇರುತ್ತೆ, ಮಾಟ ಮಂತ್ರ ಮಾಡಿ ಬಿಸಾಕಿರ್ತಾರೆ. ಆಕಿಗೆ ಹೇಗೆ ಹೇಳಿದ್ವಿ ಅಂದ್ರೆ, ನಾವು ಅದು ದುಡ್ಡು ಮಾಟ ಮಂತ್ರ ಮಾಡಿ ಹಾಕ್ಯಾರ ಬ್ಯಾಡ ಅದನ್ನ ಹರದ್ ಹಾಕ ತಿನ್ಲಿಲ್ಲ, ಹರದ್ ಅದು ದುಡ್ಡು ಶೇರ್ ಮಾಡ್ಕೊಳ್ಳಿಲ್ಲ, ಹರದ್ ಹಾಕಿ ಶೇರ್ ಮಾಡ್ಕೊಳಲ್ಲ ಅಂದಿದ್ಕೆ ಈ ತರ ಅರ್ಧ ಹಾಕಿ ಅಂತ ಐಡಿಯಾ ಕೊಟ್ಟಿದ್ದು. ಕೊಟ್ಟಿವಿ ಆಕಿಗೆ. ಹೆಣ್ಮಗು ಹರದಾಕಿ ಬಂದ್ಬಿಟ್ರಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಆಕ್ಚುಲಿ ಅದೇ ಜಾಗದಲ್ಲಿ ಹುಡುಗರು ಇದ್ದಿದ್ರೆ ಎಷ್ಟು ಜನ ಇರ್ತಾ ಇದ್ದೋ ಅಷ್ಟು ಜನ ಶೇರ್ ಮಾಡ್ಕೊಂಡ್ಬಿಡ್ತಾ ಇದ್ದೋ. ಆಕಿ ನಾವು ಅವ್ ಸಣ್ಣವ್ರ ಇದ್ವಿ, ಅವಾಗ ಅಷ್ಟೊಂದು ಮೆಚ್ಚೂರ್. ಹುಡುಗರು ಸಣ್ಣವ್ರು ಇದ್ರೆ ದೊಡ್ಡವ್ರು ಇದ್ರೆ ಶೇರ್ ಮಾಡ್ಕೊಂತೀವಿ. ಚೆನ್ನಾಗಿ ಹೇಳಿದ್ರಿ. ನಾವು ಅವಾಗ ಸಣ್ಣವ್ರ ಇದ್ವಿ, ಅದಕ್ಕೆ ಮಾಟ ಮಂತ್ರ ಮಾಡಿರ್ತಾರ, ಅದು ನಂಬಿಕೆ ಮೇಲೆ ಆಕಿಗ ಹರಕ್ ಹಚ್ಬಿಟ್ವಿ. ಇವಾಗ 50 ರೂಪಾಯಿ ಸಿಕ್ಕರೆ ತಗೊಂತೀರಾ, ಅರ್ಧ ಹಾಕ್ತೀರಾ? ತಗೋತೀವಿ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಓಕೆ ಮ್ಯಾಮ್, ನಿಮ್ಗೆ ಹೆಂಗಿತ್ತು? ಅಂದ್ರೆ ನೀವು ಚೈಲ್ಡ್ಹುಡ್ ಅಲ್ಲಿ ಯಾವ ವಿಷಯ ನಂಬ್ಕೊಂಡು ಇವಾಗ ನೆನ್ಸ್ಕೊಂಡ್ರೆ ನಗು ಬರುತ್ತೆ ಮ್ಯಾಮ್? ಬ್ಲ್ಯಾಕ್ ಮ್ಯಾಜಿಕ್, ಮೇ ಬಿ ಬ್ಲ್ಯಾಕ್ ಮ್ಯಾಜಿಕ್ ಅದೇ ಅನ್ಸುತ್ತೆ. ಅಂದ್ರೆ ಯಾವ ತರ? ಬ್ಲ್ಯಾಕ್ ಲಿಂಬೆನ್ನು ಅದು ಇದು ಎಲ್ಲ ಒಗ್ದಿರ್ತಾರೆ ರೋಡ್ ಸೈಡ್ ಅಲ್ಲಿ. ಓಕೆ, ಅದನ್ನ ತೊಳೆದ್ರೆ ಏನಾದ್ರೂ ಆಗತ್ತೆ, ಅದು ಇದು ಹೇಳ್ತಿರ್ತಾರೆ. ಬಟ್ ಅದನ್ನ ನಂಬಲ್ಲ. ಅವ್ರು ಅವಾಗ ನಂಬಿದಂತೆ, ಇವಾಗ ನಂಬಲ್ಲ ಅಂತೆ. ಅದೇ ಬ್ಲ್ಯಾಕ್ ಮ್ಯಾಜಿಕ್. ಓಕೆ, ಅವತ್ತನ ಮಿಸ್ ಆಗಿ ತುಳಿದಿರೋದು ಉಂಟಾ ಚಿಕ್ಕ ವಯಸ್ಸಲ್ಲಿ? ಏನ್ ಮಾಡ್ತಿದ್ರ ಆಗ? ಅವಾಗ ಅಮ್ಮನ ಹತ್ರ ಹೇಳ್ಕೊಳ್ತಿದ್ವಿ, ಏನಾಗಲ್ಲ ಬಿಡು ಅಂತ ಅಂತಿದ್ರು. ನಮ್ಮ ಕಡೆ ಎಲ್ಲ ಹೇಗ್ ಮಾಡ್ತಾರಂದ್ರೆ, ಅದನ್ನ ಮತ್ತೆ ಲಿಂಬೆ ಹಣ್ಣ ಅಲ್ಲಿ ತುಳಿದಿದ್ದು ಅಂದ್ರೆ ಅದನ್ನ ಲಿಂಬೆ ಹಣ್ಣ ಮತ್ತೆ ನಮಗ ಏನದು ಮಾಡ್ತಾರಲ್ಲ ದೃಷ್ಟಿ ತೆಗೆದು ಮತ್ತೆ ಅದೇ 3 ದಾರಿ ಇರುತ್ತಲ್ವಾ, ಅಲ್ಲಿ ಮಿಡಲ್ ಅಲ್ಲಿ ಇಟ್ಟು ಬರ್ತಾರೆ, ಮತ್ತೆ ಅದು ರಿಟರ್ನ್ ಹೋಗ್ಬಿಡುತ್ತೆ. ಅಂದ್ರೆ 3 ದಾರಿಯಲ್ಲೇ ಏನಕ್ಕೆ ಇಡ್ಬೇಕಾದ? ಅದು ಹೇಗ್ ಗೊತ್ತಾ, ಟೋಟಲಿ ಆಡ್ ನಂಬರ್, ಅದು ಸಂಪ್ರದಾಯನೇ ಇದೆ ಮೊದಲಿಂದ. ಹಿಂಗ್ ದೃಷ್ಟಿ ತೆಗಿತಾರಲ್ವಾ, 3 ದಾರಿ ಅಥವಾ 5 ದಾರಿ ಅಥವಾ 7 ದಾರಿಗಳು ಕೂಡಿರ್ಬೇಕಾ, ಆ ಮಿಡ್ಡಲ್ಲೇ ಹೋಗಿ ಇಡ್ತಾರೆ. ಓಕೆ ಮ್ಯಾಮ್, ಇವಾಗ ನೀವು ಅಲ್ಲಿ ಇಟ್ಟಾಗ ಬೇರೆಯವ್ರಿಗೆ ಅದು ಇಂಪ್ಯಾಕ್ಟ್ ಆಗಲ್ವಾ? ಆಗುತ್ತೆ. 15 ವರ್ಷ ಮಾಡ್ಬೇಕಲ್ಲ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ನಾವು ನಮಗೂ ಆಗಿರುತ್ತಲ್ವಾ, ಅದಕ್ಕೆ ನಾವು ರಿಟರ್ನ್ ಅಲ್ಲಿ ಇಡಕ್ ಹೋಗಿರ್ತೀವಿ. ಬೇರೆಯವ್ರಿಗಾಗಿ ಅಂತ.
ಇದ್ದಿದ್ದು ಹೋಗ್ಲಿ ಅಂತ ಹೇಳಿ. ಓ ಇದ್ದಿದ್ದು ಹೋಗ್ಲಿ ಅಂತ. ಒಬ್ರಿಗೊಬ್ರು ತಲೆ ಹೊಡ್ಕೊಂಡಾಗ ಕೊಂಬರುತ್ತೆ ಅಂತ ಹೇಳ್ತಾರಲ್ಲ ಆ ವಿಷಯ. ಆ ವಿಷಯ ನೀವು ಅದನ್ನ ನಂಬಿದ್ರಿ ಚಿಕ್ಕ ವಯಸ್ಸಲ್ಲೇ? ಈಗ್ಲೂ ನಂಬ್ತೀನಿ. ಈಗ ನಂಬ್ತೀರಾ? ಯಾರಾದ್ರೂ ತಲೆ ಹೊಡೆದ್ರೆ ಇನ್ನೊಂದ್ಸತಿ ಹೊಡಿಯೋ ತನಕ ನಂಗ್ ಸಮಾಧಾನ. ಬಿಡೋದೇ ಇಲ್ಲ. ಹೊಡಿತೀರಾ ನೀವೇ? ಓಕೆ ಮ್ಯಾಮ್, ಸ್ವಲ್ಪ ಹಿಂಗೆ ತಿರ್ಕೊಳ್ಳಿ ಯಾಕಂತೆ ಇವಾಗಲೂ ಹೊಡಿತೀರಾ? ಈಗ್ಲೂ ಅದು ನಿಜನಾ ಮ್ಯಾಮ್? ನನ್ಗೆ ಗೊತ್ತಿಲ್ಲ, ಆದ್ರೆ ನನ್ಗೆ ನಂಬಿಕೆ ಅದು ಅಷ್ಟೇ. ಬ್ರೋ ನನ್ನ ಸಣ್ಣನಿದ್ದಾಗ ಅಲ್ಲಿ ಟಿವಿಲಿ ಬರ್ತಿತ್ತ ಗೊತ್ತಾ ಬ್ರೋ, ಆ ಟಿವಿ ಒಳಗೆ ಹೋದ್ರೆ ಅಲ್ಲಿ ಟಿವಿ ಒಳಗೆ ತೋರಿಸ್ತಿದ್ದೆ ಗೊತ್ತಾ, ಟಿವಿ ಒಳಗೆ ಹೋಗೋದು, ಹಂಗೆ ನಾವು ಹೋಗ್ತೀವಿ ಅನ್ಕೊಂಡಿದ್ದೀವಿ ಬ್ರೋ. ಹೋಗಿದ್ದೀರಾ? ತಾನೇ ಟ್ರೈ ಮಾಡಿದ್ದೀರಾ? ಆ ಥರ ಟ್ರೈ ಮಾಡಿ ನೋಡ್ತಿದ್ದೀನಿ ಬ್ರೋ. ಈಗ ನೋಡಿದ್ರೆ ಆ ಥರ ನಗು ಬರುತ್ತೆ. ಓಕೆ, ಅದು ಬಿಟ್ಟು ಬ್ರೋ? ಅದೊಂದು ಬಿಟ್ಟು ಅಷ್ಟೇ ಬ್ರೋ. ನಿಮ್ದು ಯಾವ್ದು ಬ್ರೋ? ನಮ್ದು ಯಾವ್ದಂದ್ರೆ ಈ ಎಕ್ಸಾಮ್ಸ್ 10th ಆದ್ಮೇಲೆ ಲೈಫ್ ಸೆಟ್ಲು, 12th ಆದ್ಮೇಲೆ ಲೈಫ್ ಸೆಟ್ಲು. ಈಗ 12th ಮುಗಿತು, 10th ಮುಗಿತು, ಡ್ರಾಪ್ ಅಲ್ಲಿ ಇದ್ದೀವಿ. ಇನ್ನೂ life settle ಆಗಿಲ್ಲ? ಇನ್ನೂ ಲೈಫ್ ಸೆಟ್ಲ್ ಆಗಿಲ್ಲ, ಇನ್ನೂ ಲೈಫ್ ಪ್ರಿಪೇರ್ ಆಗ್ತಾ ಇತ್ತು ನಮ್ದು, ಇನ್ನೂ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ವಿ. ಇದೇ ಒಂದು ಅಂದ್ರೆ ಇವಾಗ ಸುಳ್ಳು ಅಂತ ನಂಬ್ತೀರಾ? ಸುಳ್ಳು ಅಂತ ಅಲ್ಲ, ಲೈಫ್ ಯಾವತ್ತು ಎಂಡ್ ಇಲ್ಲ, ಏನೋ ಒಂದು ಸಕ್ಸಸ್ ಯಾವತ್ತು ಎಂಡ್ ಇಲ್ಲ, ಯಾವತ್ತು ಕಲಿತಾನೆ ಇರ್ತೀವಿ ಅಂತ. ನೋಡಿ ಬ್ರೋ, ಒಂದು ಲೈನ್ ಇದೆ, ಶಾಂತವಾಗಿರಿ, ಎಲ್ಲ ಶಾಶ್ವತವಲ್ಲ. ಕರೆಕ್ಟ್ ಅಷ್ಟೇ ಬ್ರೋ, ಈಸಿ. ನನಗಂದ್ರೆ 10th ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ನಿಮ್ಮ ಲೈಫ್ ಸೆಟ್ಲ್ ಆಗೋಗುತ್ತೆ. ಅದು ಸುಳ್ಳು ಮ್ಯಾಮ್ ಆಕ್ಚುಲಿ. ಅದು ನಂಗೆ ಅದು ಫಸ್ಟಿಂದ ಏನಿತ್ತು ಅಂದ್ರೆ 10th ಇಲ್ಲ 2nd PU ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ನಿಮ್ಮ ಲೈಫ್ ಸೆಟ್ಲ್ ಆಗೋಗುತ್ತೆ. ನಾನು ಇವಾಗೂ ರಿಗ್ರೆಟ್ ಫೀಲ್ ಆಗ್ತೀನಿ ಅದಕ್ಕೆ. ಯಾಮರ್ಸ್ಬಿಟ್ರಲ್ಲ ಅಂತ. ಎಲ್ಲ ಯಾಮರ್ಸ್ಬಿಟ್ರಿ ಮಾರ್ಕ್ಸ್ ಲೈಕ್ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಅದು ಇವಾಗ ನೆನ್ಸ್ಕೊಂಡ್ರೆ ನಗು ಬರುತ್ತೆ. ಅದು ಬಿಟ್ಟು ಮ್ಯಾಮ್ ಅಷ್ಟೇನಾ? ಅಷ್ಟೇ. ಬುಕ್ಕಿನ ನಡುವಲ್ಲಿ ನವಿಲ್ಗರಿ ಇಟ್ಟರೆ ಮಾಡಿ ಕರೆಕ್ಟು. ಅಷ್ಟೇ, ಬೇರೆ ಅಂದ್ರೆ ಬುಕ್ ನಡುವೆ ನವಿಲ್ಗರಿ ಇಟ್ರೆ ಮರಿ ಹಾಕತ್ತಂತ. ಓಕೆ, ಅದು ಕೂಟ ಏನಾಗ್ತದ್ರಿ? ಪೇಪರ್ ಪೀಸ್ ಮಾಡಿ. ಪೇಪರ್ ಪೀಸ್ ನಾವು ಹೆಂಗ್ ಗೊತ್ತಾ ಮಾಡ್ತಾ ಇದ್ವಿ, ಇದು ಶಾರ್ಪ್ನರ್ ಮಾಡಿ ಇದು ಪೆನ್ಸಿಲ್ದು ವೇಸ್ಟೇಜ್ ಬರುತ್ತೆ ಇತ್ತಲ್ಲ, ಅದನ್ನ ಆಗ್ತಾ ಇದ್ದು. ಓಕೆ ಸರ್, ನಾನು ಇವತ್ತು ಚೈಲ್ಡ್ಹುಡ್ ಬಗ್ಗೆ ಸಮ್ ಕ್ವಶನ್ಸ್ನ ಕೇಳ್ತಾ ಇದ್ದೀನಿ. ಸೊ ನಿಮ್ಮ ಚೈಲ್ಡ್ಹುಡ್ಗೆ ನಾನು ಕೇಳೋ ಕ್ವಶನ್ ಏನು ರಿಲೇಟ್ ಆಗುತ್ತೋ ಅದ್ರ ಪ್ರಕಾರ ನೀವು ಆನ್ಸರ್ ಮಾಡ್ಕೊಂಡು ಹೋಗಿ ಸರ್, ಆಯ್ತಾ? ಓಕೆ ಸರ್, ಫಸ್ಟ್ ಕ್ವಶನ್ ಬಂದು, ಸರ್ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಎಷ್ಟೊಂದು ವಿಷಯನ ನಿಜ ಅಂತ ನಂಬ್ಕೊಂಡ್ಬಿಟ್ಟಿರ್ತೀವಿ, ಬಟ್ ಅದನ್ನ ಇವಾಗ ನೆನ್ಸ್ಕೊಂಡ್ರೆ ನಗು ಬರುತ್ತೆ ಅಂದರೆ ಯಾವ ವಿಷಯ ಸರ್? ಅದನ್ನ ನಾವೇನೋ ಒಂದು ಗೋಲ್ ರೀಚ್ ಮಾಡಿ ಅನ್ಕೊಂಬೇಕಂಡಿರ್ತೀವಿ, ಬಟ್ ಅದು ಇವಾಗ ನೆನ್ಸ್ಕೊಂಡ್ರೆ ನಗು ಬರುತ್ತೆ ಸರ್. ಅಂದರೆ ಯಾವ ಥರ ಸರ್? ಅಂದರೆ ಅವಾಗ ಸಕ್ಸಸ್ ಮಾಡ್ಬೇಕನ್ನೋ ಒಂದು ಐಡಿಯಾ ಛಲ ಅನ್ನೋದಿರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಜವಾಬ್ದಾರಿ ಅನ್ನೋದು ಎಲ್ಲ ಗೊತ್ತಾಗಿ ಅದು ನೆನ್ಸ್ಕೊಳ್ಳೋದು ಇವಾಗ ನನಗೆ ನಗು ಬರುತ್ತೆ. ಅಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಗಂತ ಕಮಿಟ್ಮೆಂಟ್ಸ್ ಇರಲ್ಲ ಸರ್, ನಾವೇನೇನೋ ಆಸೆ ಇಟ್ಕೊಂಡಿರ್ತೀವಿ, ಡಾಕ್ಟರ್ ಆಗಬೇಕು, ಪೊಲೀಸ್ ಆಗಬೇಕು, ಅದಾಗಬೇಕಂತ. ಬಟ್ ಇವಾಗ ನಾ ಚಿಕ್ಕ ವಯಸ್ಸಲ್ಲಿ ಅನ್ಕೊಂಡಿದ್ದೆ ನಾನು ಮಿಲಿಟ್ರಿಗೆ ಸೇರ್ಬೇಕು, ಜಾಯ್ನ್ ಆಗ್ಬೇಕು, ಬಟ್ ಅದೇನು ಮಾಡಿದ್ಯಾ ಅದಾಗಿಲ್ಲ ಅನ್ಫಾರ್ಚುನೇಟ್ಲಿ. ಓಕೆ, ಟ್ರೈ ಮಾಡಿದ್ದಿತ್ತ ನೀವು? ಆಲ್ಮೋಸ್ಟ್ ಟ್ರೈ ಮಾಡಿದ್ವಿ, ಬಟ್ ಏನಂದ್ರೆ ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆಗಿದೆ ಮೇ ಬಿ ಐಟಿಂದನಾ ಸರ್? ಐಟಿಂದಾನೆ. ಓಕೆ, ಆದ್ರಿಂದ ಅದು ಕ್ಯಾನ್ಸಲ್ ಆಗಲ್ಲ, 8 ಒಂದು ಕ್ಯಾನ್ಸಲ್ ಆಗಿದೆ. ದೇಶಕ್ಕೋಸ್ಕರ ಸೇವೆ ಸಲ್ಲಿಸ್ಬೇಕಂತ ಹೇಳಿ, ಬಟ್ ಆಗಿಲ್ಲ. ನಿಮಗೆ ನಿಮ್ಮ ಚೈಲ್ಡ್ಹುಡ್ ಅಂತ ನೆನ್ಸ್ಕೊಂಡಾಗ ಫಸ್ಟ್ ತಲೆಗೆ ಬರೋ ಒಂದು ವಿಷಯ ಅಂದರೆ ಯಾವುದು ಮ್ಯಾಮ್? ಚೈಲ್ಡ್ಹುಡ್ ಅಲ್ಲಿ ಐ ವಾಸ್ ವೆರಿ ಹೈಪರ್ ಆಕ್ಟಿವ್. ಓಕೆ, ಟೀಚರ್ಸ್ ಎಲ್ಲ ನಂಗೆ ಫುಲ್ ಸ್ಕೋಲ್ಡಿಂಗ್ ಅಂದ್ರೆ ಹೈಪರ್ ಆಕ್ಟಿವ್ ಅಂದ್ರೆ ತರಲೆ ಮಾಡೋದ್ರಳೆ ಆ ಥರನೇ ಆ ಥರದ್ರಳೆ ಫುಲ್. ಅದು ನೆನೆಸ್ಕೊಂಡ್ರೆ ನಗು ಬರ್ತಾ ಇದ್ರೆ ನಾನೇನು ಓದಲ್ಲ ಆ ಥರ ಹೇಳ್ತಿದ್ದು, ಬಟ್ ಐ ಆಮ್ ದ ಲೈಕ್ ನಾವು ಡಿಸ್ಟಿಂಕ್ಷನ್ ಸ್ಟೂಡೆಂಟ್. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ತುಂಬಾ ಹೈಪರ್ ಆಕ್ಟಿವ್ ಇದ್ದು, ಅವಾಗ ನಾಯಿ ಹೊಡೆದು ಇವಾಗ ಸೈಲೆಂಟ್ ಮಾಡ್ಬಿಟ್ಟವ್ರೆ. ಅದು ಅಂದ್ರೆ ನಿಮ್ ಸಂಘದಲ್ಲಿ ಯಾರು ಏನೇ ತರಲೆ ಮಾಡೋದು ನಿಮ್ಮ ಮೇಲೆ ಬರ್ತಾ ನನಗೆ ಇತ್ತು, ಅದು ಕಾಮನ್ ಮ್ಯಾಮ್. ಇವಾಗ ಯಾರೋ ಅಂದ್ರೆ ನನಗೆ ಲೈಕ್ ನೀನು ನಾಯಿ ಅದು ಬಾಲ ನೀನ್ ಇಂಥ ಕಡೆ ಎಲ್ಲ ಬರ್ತಿರ್ತಾರೆ ಆ ಥರ. ಓಕೆ, ಅಂದ್ರೆ ನಿಮ್ನ A1 ಮಾಡಿರೋದು ಗ್ರೂಪ್ ಅಲ್ಲಿ ನಾನು ಲೀಡರ್ ತರ, ಅವ್ರು ಏನ್ ಮಾಡಿದ್ರು ನಾನೇ ನೀವೇ ಪನಿಷ್ಮೆಂಟ್ ಆ ತರ. ನೀವೇ ವಿಕ್ಟಿಮು. ನಿಮ್ಗಳಿಗೆ ನಿಮ್ ಚೈಲ್ಡ್ಹುಡ್ ನ ನೆನ್ಸ್ಕೊಂಡ್ರೆ ನೆನಪಾಗೋ ಒಂದು ಒಳ್ಳೆ ಮೆಮೊರೀಸ್ ಅಂದ್ರೆ ಯಾವುದು? ಬ್ರೋ ನಾನು ಇವನು ಚೈಲ್ಡ್ಹುಡ್ ಫ್ರೆಂಡ್ಸ್. ಎಷ್ಟು ವರ್ಷ ಆಯ್ತು ಬ್ರೋ? ನಾವು ಹುಟ್ಟಿದಾಗಲಿಂದ ಸಣ್ಣ ಮಗು ಇದಾನ? ಹೌದು ಬ್ರೋ. ಇವಾಗ ಎಷ್ಟು? 19 years ಇಂದ ಫ್ರೆಂಡ್ಸ್. ಓಕೆ, ನಾನು ಇವನು ಕ್ರಿಕೆಟ್ ಆಡ್ಬೇಕಾದ ಬ್ರೋ, ಇವನು ನಾನು ಆಪೋಸಿಟ್ ಟೀಮೇ, ಯಾವಾಗನ್ನಾಗ್ಲಿ ನಾವು ಫ್ರೆಂಡ್ಸ್ ಆಡ್ಬೇಕಾದಾಗ ಆಪೋಸಿಟ್ ಟೀಮೇ ಇವ್ನು ಕಳ್ಸೋದು, ಇಲ್ಲ ನಾನು ಆಪೋಸಿಟ್ ಹೋಗ್ತೀನಿ. ಇಬ್ರು ಹೊಡೆದಾಡ್ತೀವಿ ಅಂದ್ರೆ ಹಂಗಿಂಗಲ್ಲ ಬ್ರೋ, ಒಂದೊಂದು ಬಾಲಿಗೂ ಹೊಡೆದಾಡ್ತೀವಿ. ನಮ್ದು ಅದೊಂಥರ ಮೆಮೊರಿ. ಓಕೆ, ಅದು ಸ್ವಿಮ್ಮಿಂಗ್ ಪೂಲ್ ಇನ್ಸಿಡೆಂಟ್ ಎಲ್ಲ ಆಗಿದ್ರ ಇವರು? ಅವ್ರಿದ್ರು ಬ್ರೋ. ನಾವು ಪ್ರತಿ ಒಂದು ಎಲ್ಲಿಗೆ ಹೋದ್ರು, ನಾವೊಂದು ಊಟಕ್ಕೆ ಹೋದ್ರು, ಎಲ್ಲಿಗೆ ಹೋದ್ರು, ತಿನ್ನಕ್ ಹೋದ್ರು, ಎಲ್ರು ಫ್ರೆಂಡ್ಸ್ ಎಲ್ಲ ಹಿಂಗೆ ಲೈಫ್ ಲಾಂಗ್ ಖುಷಿಯಾಗಿ ಒಟ್ಟಿಗೆ ಜೊತೆಲೇ ಇರಿ. ಮೂರನೇ ವ್ಯಕ್ತಿ ಬಂದಂತ ದೂರ ಆಗ್ಬೇಡಿ ಬ್ರೋ. ನಮ್ಮವ್ರದ್ದೊಂದು 11 ಜನ ಇದೀವಿ ಬ್ರೋ ನಾವು ಫ್ರೆಂಡ್ಸ್ ಗ್ರೂಪ್. 11 ಜನನು ನಾವ್ ಎಲ್ಲಿಗೆ ಹೋದ್ರು ಜೊತೆಗೆ ಹೋಗ್ತೀವಿ, ಜೊತೆಗೆ ಬರ್ತೀವಿ.
ಕೆಲವೊಂದು ಕಡೆ ಒಬ್ಬರೇ ಹೋಗಿ. ನನಗೆ ಚೈಲ್ಡ್ಹುಡ್ ಅಂದರೆ ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಎಲ್ಲ ಮಾಡಿಸೋರು. ಓಕೆ. ಅದಕ್ಕೆ ನಾನು ಕಬಡ್ಡಿ ಟೀಮು ನಮ್ಮ ರೆಪ್ರೆಸೆಂಟ್ ಮಾಡಿ ಕ್ಯಾಪ್ಟನ್ ಇದೆ. ಅದರಲ್ಲಿ ನನ್ನ ಟೀಮ್ ಗೆಲ್ಸಿದ್ದೆ. ಅದು ತುಂಬ ಖುಷಿ ಇದೆ. ಸ್ಪೋರ್ಟ್ಸ್ ಮೇಲೆ ತುಂಬ ಲವ್ ಇದೆ. ಬಟ್ ಫ್ಯಾಮಿಲಿ ಅವರು ಈ ನೀಟು JE ಆ ಎಕ್ಸಾಮಲ್ಲೇ ನೀವು ಈ ಟೈಮ್ ಲೂಪಲ್ಲೇ ನಾವು ಸಿಗಾಕೊಂಡು ಅದು ಏನು ನಮ್ಮದು ಕೋ ಆ್ಯಕ್ಟಿವಿಟೀಸ್ ಅವೇನು ಮಾಡೋಕ್ಕೆ ಆಗ್ತಿಲ್ಲ. ಆ್ಯಕ್ಚುಲಿ ಏನಂದರೆ ಬ್ರೋ, ಇವಾಗ ನಾವು ಸಣ್ಣವ್ರು ಇದ್ದಾಗ ಯಾವುದೋ ಒಂದು ಆ್ಯಕ್ಟಿವಿಟಿ ಹಿಂದೆ ಹೋಗಿರ್ತೀವಿ ಅಂದರೆ ನಮ್ಗೆ ಅದ್ರೊಂದು ಖುಷಿ ಸಿಗ್ತಿರುತ್ತೆ. ಅದನ್ನೇ ಲೈಫ್ ಅಂದರೆ ಅದೇ ನಮ್ಮದು ಲೈಫ್ ಅಂತ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತೀವಿ. ಬಟ್ ಮನೆಯವರಿಂದನೋ ಇಲ್ಲ ಮನಿ ಪ್ರಾಬ್ಲಮಿಂದನೋ ನಾವು ಅದನ್ನ ಬಿಡಬೇಕಾಗುತ್ತೆ. ಸೊ ಕಾಮನಾಗಿ ಹುಡುಗರ ಲೈಫಲ್ಲಿ ಇದೆಲ್ಲ ಆಗೋದು ಸಹಜ. ಅದನ್ನ ಬಿಟ್ಟು ನಾವು ಬೇರೆ ಯಾರು ಅಚೀವ್ ಮಾಡಬೇಕು, ಅದೇ ಇರೋದು ನಮ್ಮ ಲೈಫಲ್ಲಿ ಚಾಲೆಂಜ್ ಅಂದರೆ. ನಮಗೆ ನೈನ್ತ್ 10th ಆ ಸ್ಕೂಲ್ ಮೆಮೊರೀಸ್ ಮರೆಯೋಕ್ಕೆ ಆಗಲ್ಲ. ಮೀನ್ಸ್ ಅದೊಂಥರ ಫೀಲಿಂಗ್ ಬಾಂಡಿಂಗ್. ಅವಾಗ ಅರ್ಥ ಆಗ್ತಿಲ್ಲ. ಅವಾಗ 10th ಮುಗಿಸಿದ್ರೆ ಸಾಕು, ಇಂಜಿನಿಯರ್ ಲೈಫು ಮಸ್ತ್ ಇರುತ್ತೆ ಅಂತ ಅನಿಸ್ತಿತ್ತು. ಬಟ್ ಈಗ ಬಂದಾಗ ಅನ್ಸುತ್ತೆ 10th ಮೆಮೊರೀಸ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಒಂದು ಸತ್ಯ ವಿಷಯ ಏನಂದರೆ ಮ್ಯಾಮ್, ಅವಾಗ ಹೇಳ್ತಾ ಇದ್ರಲ್ಲ 10th ಪಾಸ್ ಆದರೆ ನಿಮ್ಮ ಲೈಫ್ ತುಂಬ ಬ್ರೈಟ್ ಆಗಿರುತ್ತೆ ಹಂಗೆ ಅಂತ. ಅದ್ರ ಮಧ್ಯೆ ಒಂದು ವಿಷಯ ಹೇಳೋರು, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್, ಮತ್ತೆ ಕಳ್ಕೊಂಡಾಗ ಸಿಗಲ್ಲ ಅಂತ. ಅದೊಂದು ಸತ್ಯ, ಏನು ಮಿಕ್ಕಿದೆಲ್ಲ ಸುಳ್ಳು. ಹೌದು, ದಟ್ ಈಸ್ ಗೋಲ್ಡನ್ ಲೈಫ್. ಇವಾಗೂ ಇನ್ 2 years ಮುಗಿದ್ರೆ ಇಂಜಿನಿಯರಿಂಗು ಮುಗ್ದೋಗುತ್ತೆ, ಸ್ಟೂಡೆಂಟ್ ಲೈಫ್ ಹೋಯ್ತು. ಸೊ ಅದು ಸ್ವಲ್ಪ ಬೇಜಾರಾಗುತ್ತೆ. ಬಟ್ 10th ಮೆಮೊರೀಸ್ ಮಸ್ತ್ ಇತ್ತು. ಟೀಚರ್ಸ್ ಆಗಲಿ, ನಾವು ಎಷ್ಟೇ ಓದಿ ಏನೇ ಮಾಡಿದ್ರು ಈ SLC ಮೆಮೊರಿ ಅಂತ ಇರುತ್ತಲ್ಲ, ಅದನ್ನ ಯಾವತ್ತು ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಮ್ಯಾಮ್. ಲೈಫಲ್ಲಿ ರಿಪ್ಲೇಸೇ ಮಾಡೋಕ್ಕಾಗಲ್ಲ. 10th ಮೆಮೊರೀಸ್ ಬೆಸ್ಟ್ ಮೆಮೊರೀಸ್ ಅಂದರೆ ಅವೇ. ಮ್ಯಾಮ್, ನೀವು ಸಣ್ಣ ವಯಸ್ಸಲ್ಲಿ ಇದ್ದಾಗ ಮಾಡಿರೋ ಕ್ರೇಜಿಯಸ್ಟ್ ಥಿಂಗ್ ಅಂದರೆ ಯಾವುದು ಮ್ಯಾಮ್? ನಾವು ನಮ್ದು ಕೇಳಿದ್ರಂದ್ರೆ ನೀವು ಏನು ಹೇಳ್ತೀರೇನ, ನಾನು ನಮ್ಮ ಸಿಸ್ಟರ್, ನಮ್ಮ ಬ್ರದರ್, ಇಬ್ಬರು ಸಿಸ್ಟರ್ ಇದ್ರು. ನಾವು ಹೊಲ್ದಾಗ ಇರ್ತೀವಿ. ಏನು ಮಾಡ್ತಿದ್ವಿ ಅಂದರೆ ಏನು ಗೊತ್ತಾ, ಮನೆಯಲ್ಲಿ ಯಾರೂ ಇರ್ತಿದ್ದಿಲ್ಲ ಆ ಟೈಮ್ ಒಳಗೆ. ನಾವು ನಮ್ಮ ಕಡೆ ಫುಲ್ ನಾವು ನಾರ್ತ್ ಕಡೆಯವರು. ಗೊತ್ತಾಗ್ತದೆ ಮಾತಾಡೋದು. ಗುಡ್ಡ ಬೆಟ್ಟ ಎಲ್ಲ ಇದೆ. ಏನಂದ್ರೆ ಇವು ಕಲ್ಲೆಲ್ಲ ತೆಗೆದು ಹುಳಗಳನ್ನೆಲ್ಲ ಹೊಡಿತಿದ್ವಿ. ಏನಕ್ಕೆ ಅದು ಗೊತ್ತಿಲ್ಲ, ಮಜಾ ಇರ್ತಿತ್ತು. ಈಗಲೂ ಮಾಡ್ತಾರಾ? ಮತ್ತೆ ಒನ್ ಟೈಮ್ ನಮ್ಮ ಸರ್ ಚಿಕ್ಕವ್ರದಾಗ ನಮ್ಮ ಸರ್ ತೀರ್ಕೊಂಡಿದ್ರು. ಮನೇಲಿ ಎಲ್ಲರೂ ಮಣ್ಣಿಗಂತ ಹೋಗಿದ್ರು. ನಾನು ನಮ್ಮ ಅಣ್ಣ ನಮ್ಮ ಅಕ್ಕ ಸೇರಿ ಒಂದು ಕಪ್ಪಿಗೆ ಹೊಡೆದ ಅದ್ರ ಮಣ್ಣು ಮಾಡಿದ್ವಿ. ಸಾಂಗ್ ಆಡಿದ್ವಿ. ಸರ್ರಿಗೆ ರೆಸ್ಪೆಕ್ಟ್ ಕೊಡ್ತಿರೋದು. ರೆಸ್ಪೆಕ್ಟ್ ಕೊಟ್ವಿ. ಅವ್ರ ಮನೆಗೆ ಕರ್ಕೊಂಡು ಹೋಗ್ಲಿಲ್ಲ. ಮನೆಯಲ್ಲಿ ಅವ್ರು ಚಿಕ್ಕ ವಯಸ್ಸಲ್ಲಿ ತುಂಬ ತೆಗ್ದಿದಾರಲ್ಲ. ಉಳಿಸ್ಬೇಕು ನಾವು ಜೀವ. ಹೌದಾ ಮ್ಯಾಮ್? ಆ್ಯಕ್ಚುಲಿ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಿಮ್ಮನ್ನ ನೋಡಿದ್ರೆ ಡಾಕ್ಟರ್ ಥರ ಕಾಣಿಸ್ತಾನೆ ಇಲ್ಲ, ಇನ್ನು SLC PUC ಮಕ್ಕಳ ಥರ ಕಾಣಿಸ್ತಾ ಇದ್ದೀರಾ. ಸೊ ಗೈಸ್, ನೋಡಿದ್ರಲ್ಲ ನಮ್ಮ ಜನ ಹೆಂಗೆಲ್ಲ ಮಾತಾಡೋದಂತ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆ ಮುಂದೆ ಒಂದು ಒಳ್ಳೆ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನು ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರೋ ನಿಮ್ಗೆ ಏನು ಅನಿಸುತ್ತೆ ಅಂತ ಆ ವಿಡಿಯೋ ಬಗ್ಗೆ ಒಂದೆರಡು ಕಮೆಂಟ್ನೂ ಮಾಡಿ. ಯಾಕಂದರೆ ಆ ಕಮೆಂಟಿಂದ ನನಗೆ ತುಂಬ ಮೋಟಿವೇಟ್ ಆಗುತ್ತೆ. ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡಬೇಕಂತ ನನಗೆ ಒಂದು ಇನ್ಸ್ಪೈರ್ ಆಗುತ್ತೆ.